मार सारे भारतीय 13.5 कोटी गुरबहीन जय सेवालाल पलकेरवात मलके पुचाळो सुभाष चव्हाण। आज हम कायकेचा बाकतो राजू स्वामी लिंगदहल्ली। ई राजू स्वामी लिंगदहल्ली का जोको एक महान शिल्पकारचं टेम्पल बांधचं का तो मंदिर बांधचं गुडी बांधचं असो एक महान कलाकारचं ही। अब जो तुम्हें दकाड़ गुडी कांबारी जो गुत्ती तांडो अथवा जो आपण कोण काळमिंजरी की तांडोकचं तालुका कमलापूर गुलबर्गा डिस्ट्रिक्ट मावचं ಈ ಗುಡಿ ಅಸಿ ಕಾಂಬಾರ್ ದಿತಿನ್ ಈ ವ್ಯಕ್ತಿ ಬಾಂಧೋತ್ಸ ऊपर जो दकाड़ो तमें ಒಂದು मोबाइल नंबर से तम दया कर कांबार कति गुड़ी भंडार रतो उन काल करो बुलाओ कोनो विश्वास नहीं कांबार गुड़ी बांधत से आचो शिल्पकार से के धोखो करे वालों का एकदम विश्वासी काम करन जगते में ताळे वालों मन क्या से और बदले आपण समाजेर नायक कारभारी डाये साणे नसाबी असाबी इन कांबार सन्मान करन कांबार सोनो देरेचं घड़ी देरेचं कपड़ा देरेचं आयरी करेचं और बदले तंबी आर्डर दोकर प्रार्थना मांगाचा पलके सुभाष चव्हाण जय सेवालाल ನಿರ್ಮಾಣ ಮಾಡುವಲ್ಲಿ ಶ್ರೀಯುತ ರಾಜು ಸ್ವಾಮಿ ಮುಖ ನಿಂತಾಳಿ ತನ್ನ ಮಗ ರಾತ್ರಿ ಹಗಲು ಎನ್ನದೆ ಸುಮಾರು ವರ್ಷಗಳಿಂದ ಅಂತ ಇದ್ದೀನಿ ಶಿಖರ ಹಾಗೂ ಈ ಪೇಂಟಿಂಗ್ ಮಾಡಿದ್ದಕ್ಕಾಗಿ ನಮಗೆ ಬಹಳ ಅತೀವ ಸಂತೋಷ ಆಗ್ತಾ ಇದೆ। ಅವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಶ್ರೀಯುತ ದೇವಿದಾಸ್ ಲಕ್ಷ್ಮಣ ಪೂಜಾರಿ ಅತಿ ಸಂತೋಷವಾಗಿ ಅವರಿಗೆ 10 ತೊಲೆ ಬಂಗಾರ ಹಾಗೂ ಮಾಲಾರ್ಪಣೆ ಮತ್ತು ಶಾಲುಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ। ದಯವಿಟ್ಟು ಎಲ್ಲರೂ ಚಪ್ಪಾಳೆ ತರಬೇಕು ನೋಡಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ। ಅದೇ ರೀತಿಯಾಗಿ ಹಾಗೂ ಶಾಲು ಮತ್ತು ಹೂವಿನೊಂದಿಗೆ ಸನ್ಮಾನ ಮಾಡ್ತಾ ಇದ್ದಾರೆ। ದಯವಿಟ್ಟು ಎಲ್ಲಾ ಸಭಿಕರು ಚಪ್ಪಾಳೆ ತರಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ। ಅದೇ ರೀತಿಯಾಗಿ ಈ ರಾಜು ಸ್ವಾಮಿ ಅವರ ಕೆಲಸ ಕಾರ್ಯಗಳನ್ನ ಮೆಚ್ಚಿ ಸಂತೋಷ್ ದೇವಿದಾಸ್ ಪೂಜಾರಿ ಅವರು ಕೂಡ ವೈಯಕ್ತಿಕವಾಗಿ ಒಂದು ಕೈಗಡಿಯಾರ ವಾಚನ್ನ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ। ಅದನ್ನು ಕೂಡ ಅವರು ಸ್ವೀಕಾರ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ। ಅದೇ ರೀತಿಯಾಗಿ ದೇವಿದಾಸ್ ಮಹಾರಾಜರವರು ಕೂಡ ರಾಜು ಸ್ವಾಮಿ ಅವರಿಗೆ 10 ತೊಲೆ ಬಂಗಾರ ಕಾಣಿಕೆಯಾಗಿ ನೀಡ್ತಾ ಇದ್ದಾರೆ। ಸಭಿಕರು ಕೂಡ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಅವರ ಕೆಲಸ ಕಾರ್ಯಗಳು ಇನ್ನಷ್ಟು ಹೆಚ್ಚಿಗೆ ಮಾಡಲಿ, ಅವರ ಈ ಒಂದು ಸ್ಟ್ರಕ್ಚರ್ ಮತ್ತಷ್ಟು ಏರಿಕೆ ಆಗಲಿ ಅಂತೇಳಿ ನಾವು ದೇವಸ್ಥಾನ ಪಂಚಾಯತ್ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೇವೆ। ಇಲ್ಲಿ ಕಾಣುತ್ತಿರುವ ಸುಂದರವಾದ ಮಂದಿರ ಮತ್ತು ಸುಂದರವಾದ ಗುಡಿ ಗೋಪುರ ತಾವು ನೋಡ್ತಾ ಇರಬಹುದು। ಅತ್ಯಂತ ಸುಂದರವಾದ ಕೆತ್ತನೆ ಮೂರ್ತಿ ಲಕ್ಷ್ಮಿ ಸರಸ್ವತಿ ಇಂಥ ಸುಂದರವಾದ ಕೆತ್ತನೆ ಕೆತ್ತೋರು ರಾಜು ಸ್ವಾಮಿ ಲಿಂಗದಹಳ್ಳಿ। ಈ ರಾಜು ಸ್ವಾಮಿ ಲಿಂಗದಹಳ್ಳಿಯವರು ಒಳ್ಳೆಯ ಕಲಾಕಾರ, ಒಳ್ಳೆಯ ವಾಸ್ತುಶಿಲ್ಪಿ। ನಿಜ ಹೇಳಬೇಕಾದರೆ ಹಿಂದಿನ ಕಾಲದಲ್ಲಿ ಜಕಣಾಚಾರ್ಯರಿದ್ದರು, ತುಂಬ ಒಳ್ಳೆಯ ವಾಸ್ತುಶಿಲ್ಪವಿತ್ತು। ಈಗಿನ ಕಾಲದಲ್ಲಿ ಈ ಜಕಣಾಚಾರ್ಯ ಥರನೇ ಅತ್ಯಂತ ಸುಂದರವಾಗಿ ಕೆತ್ತನೆ ಮಾಡುವ ವ್ಯಕ್ತಿ ನೋಡಿ ಕಾಣುತ್ತಿರುವುದು ರಾಜು ಸ್ವಾಮಿ ಲಿಂಗದಹಳ್ಳಿಯವರು। ಇವರು ಮೊಬೈಲ್ ನಂಬರ್ ಕೂಡ ಕೊಡ್ತೀನಿ ನಿಮಗೆ, ಯಾಕಂದರೆ ತುಂಬ ಶ್ರಮಜೀವಿ ಇದ್ದಾರೆ। ದಯವಿಟ್ಟು ನಿಮಗೆ ಎಲ್ಲಿಯಾದರೂ ಮಂದಿರ ಕಟ್ಟಬೇಕು ಅಥವಾ ಎಲ್ಲಿಯಾದರೂ ತಾವು ಗುಡಿ ಗೋಪುರ ಕಟ್ಟಬೇಕು ಅಥವಾ ಎಲ್ಲಿಯಾದರೂ ನಿಮಗೆ ಒಳ್ಳೆಯ ಮೂರ್ತಿ ಕೆತ್ತನೆ ಮಾಡಬೇಕಂದ್ರೆ ಈ ರಾಜು ಸ್ವಾಮಿ ಲಿಂಗದಹಳ್ಳಿ ಕರ್ಕೊಂಡೋಗಿ ಒಳ್ಳೆ ವಿಶ್ವಾಸನ ಕೆಲಸ ಮಾಡ್ತಾರೆ, ಯಾರಿಗೆ ಮೋಸ ವಂಚನೆ ಮಾಡೋದಿಲ್ಲ ಅಂಥ ಮಹಾನ್ ವ್ಯಕ್ತಿ ಈ ರಾಜು ಸ್ವಾಮಿ ಲಿಂಗದಹಳ್ಳಿಯವರು। ಅದರಿಂದ ಅವರಿಗೆ ಈ ಕುತ್ತಳಿ ತಾಂಡದಲ್ಲಿ ಸುಮಾರು ಜನರು ವಾಚು ಬಟ್ಟೆ ಸುಮಾರು ಬಹುಮಾನವಾಗಿ ಕೊಟ್ಟರು। ಯಾಕಂದರೆ ಕೆಲಸ ಮಾಡಿ ಜನರಿಗೆ ತೋರಿಸಿದ ವ್ಯಕ್ತಿ ಇವರು ರಾಜು ಸ್ವಾಮಿ ಲಿಂಗದಹಳ್ಳಿಯವರು। ಅದರಿಂದ ಯಾರಿಗೆ ವಂಚನೆ ಮಾಡೋದಾಗಲಿ ಯಾರಿಗೆ ಮೋಸ ಮಾಡೋದಾಗಲಿ ಇಲ್ಲ। ಆದ್ದರಿಂದ ಇವರಿಗೆ ಕರೆಸಿ ತಾವು ಕೆಲಸ ಕೊಡ್ಬೋದು ನೋಡಿ।
ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಈ ಗುಡಿ ಇದೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದು. ಮೇಲೆ ಶಿವ, ಈ ಕಡೆ ವಿಷ್ಣು, ತ್ರಿಶೂಲ ಪ್ರತಿಯೊಂದು ಆ ಗುಡಿಯಲ್ಲಿ ಕೆತ್ತನೆ ಮಾಡಿದ್ದಾನೆ.